ಬಾಯಿ ಹುಣ್ಣಿನ ಶೀಘ್ರ ಪರಿಹಾರಕ್ಕೆ ಈ ಮನೆಮದ್ದುಗಳನ್ನು ಟ್ರೈ ಮಾಡಿ ನೋಡಿ. ವಿಶೇಷವಾಗಿ ಬಾಯಿಯ ಹುಣ್ಣು ಮಾತನಾಡುವಾಗ, ತಿನ್ನುವಾಗ ಮತ್ತು ಹಲ್ಲುಜ್ಜುವಾಗ ನೋವನ್ನು ಉಂಟು ಮಾಡಬಹುದು. ನಮ್ಮ ದೇಹದಲ್ಲಿನ ವಿಟಮಿನ್ ಕೊರತೆ ಅಥವಾ ಅತಿಯಾದ ಒತ್ತಡ, ಮಸಾಲೆಯುಕ್ತ ಆಹಾರಗಳು, ಹೊಟ್ಟೆ ನೋವು ಇವು ಬಾಯಿ ಹುಣ್ಣುಗಳಿಗೆ ಕಾರಣಗಳಾಗಿರಬಹುದು. ಹುಣ್ಣುಗಳು ಸಾಮಾನ್ಯವಾಗಿ ಆದಾಗಿಯೇ ಗುಣವಾಗುತ್ತವೆ. ಆದರೆ ಕೆಲ ಮನೆಮದ್ದುಗಳು ಬಾಯಿ ಹುಣ್ಣಿನ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೀಗಾಗಿ ನಿಮ್ಮ ಮನೆಯಲ್ಲಿರುವ ಹಿರಿಯರು ಸೂಚಿಸುವ ಕೆಲವು ಮನೆಮದ್ದುಗಳನ್ನು ಟ್ರೈ ಮಾಡಬಹುದು. ಬಾಯಿ ಹುಣ್ಣಿಗೆ ಮನೆಮದ್ದು 1. ಜೇನುತುಪ್ಪ. ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು, ಗಾಯಗಳನ್ನು ಬೇಗನೆ ಗುಣಪಡಿಸಲು ಸಹಾಯ ಮಾಡುತ್ತದೆ. ದಿನಕ್ಕೆ 2 ರಿಂದ 3 ಬಾರಿ ಜೇನುತುಪ್ಪವನ್ನು ಹಚ್ಚುವುದರಿಂದ ನೋವು ಮತ್ತು ಊತ ಕಡಿಮೆಯಾಗುತ್ತದೆ. ಇದು ಗಾಯವನ್ನು ತೇವಗೊಳಿಸುತ್ತದೆ ಮತ್ತು ಗುಣಪಡಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. 2. ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು, ಇದು ಊತ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಹತ್ತಿ ಉಂಡೆಯಿಂದ ಹುಣ್ಣುಗಳಿಗೆ ತೆಂಗಿನ ಎಣ್ಣೆಯನ್ನು ಹಚ್ಚಬಹುದು. ಇದು ಬಾಯಿಯನ್ನು ತಂಪಾಗಿಸುತ್ತದೆ ಮತ್ತು ನೋವಿನಿಂದ ಪರಿಹಾರ ನೀಡುತ್ತದೆ. 3. ಮೊಸರು. ತಣ್ಣನೆಯ ಮೊಸರು ತಿನ್ನುವುದರಿಂದ ಬಾಯಿ ಶಮನವಾಗುತ್ತದೆ. ಇದರಲ್ಲಿರುವ ಪ್ರೋಬಯಾಟಿಕ್ಗಳು ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಹುಣ್ಣುಗಳನ್ನು ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. 4. ಅರಿಶಿಣ ನೀರು. ಅರಿಶಿಣವು ನಂಜು ನಿರೋಧಕ ಗುಣಗಳನ್ನು ಹೊಂದಿದೆ. ಅರಿಶಿಣದೊಂದಿಗೆ ಬೆರೆಸಿದ ಬೆಚ್ಚಗಿನ ನೀರಿನಿಂದ ಬಾಯಿ ಮುಕ್ಕಳಿಸುವುದು ಹುಣ್ಣುಗಳಿಂದ ಪರಿಹಾರವನ್ನು ನೀಡುತ್ತದೆ. ಇದು ಸೋಂಕನ್ನು ಕಡಿಮೆ ಮಾಡುತ್ತದೆ ಮತ್ತು ಗಾಯವನ್ನು ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುತ್ತದೆ. 5. ಐಸ್. ಹುಣ್ಣು ಅಥವಾ ಗುಳ್ಳೆಗಳು ಬಹಳಷ್ಟು ಉರಿಯೂತವನ್ನು ಉಂಟುಮಾಡುತ್ತಿದ್ದರೆ, ಗುಳ್ಳೆಗೆ ನಿಧಾನವಾಗಿ ಒಂದು ಸಣ್ಣ ಐಸ್ ತುಂಡನ್ನು ಹಚ್ಚಿ. ಇದು ತಕ್ಷಣದ ತಂಪಾಗಿಸುತ್ತದೆ ಮತ್ತು ನೋವನ್ನು ನಿವಾರಣೆ ಮಾಡುತ್ತದೆ. ಒಟ್ಟಾರೆ ನಾವಿಂದು ತಿಳಿಸಿದ ಮನೆಮದ್ದುಗಳು ಬಾಯಿ ಹುಣ್ಣುಗಳಿಗೆ ಪರಿಣಾಮಕಾರಿ ಆಗಿದೆ. ಆದರೆ ಹುಣ್ಣುಗಳು ಮರುಕಳಿಸುತ್ತಿದ್ದರೆ ಅಥವಾ ಗುಣವಾಗದಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದನ್ನು ಮರೆಯಬೇಡಿ.